ತುಲಾರಾಶಿಗೆ ಯಾರಾದ್ರೂ ಜಡ್ಜ್ಮೆಂಟ್ ಕೇಳಬೇಕಾದ್ರೆ ತುಲಾರಾಶಿ ಬಹಳ ಮುಖ್ಯ. ಯಾರನ್ನ ಬೇಕಾದರೂ ತುಲಾರಾಶಿ ಅವ್ರನ್ನ ಕೇಳಿ ಕರೆಕ್ಟ್ ಜಡ್ಜ್ಮೆಂಟ್ ಕೊಡ್ತಾರೆ. ಅವ್ರಿಗೊಂದೇ ಒಂದು ಅಂದರೆ ಹಿಮ್ಮಡಿ ನೋವು, ಸೊಂಟದ ನೋವು ಜಾಸ್ತಿ ಇರುತ್ತೆ, ಹೆಂಗಸರಿಗಾಗಲಿ ಗಂಡಸರಾಗಲಿ. ಸ್ವಲ್ಪ ಮಟ್ಟಿಗೆ ದೇಹದ ಚೆಕಪ್ನ ಆವಾಗವಾಗ ಮಾಡಿಸ್ಬೇಕು, ಒಂದು 3 ತಿಂಗಳಿಗೆ. ಅದೊಂದು ಬಿಟ್ಟರೆ ಕೆಮ್ಮು, ಸ್ವಲ್ಪ ಗಂಟ್ಲು ಭಾಗ ನೋಡ್ಕೋಬೇಕು. ತಿನ್ನೋ ಪದಾರ್ಥಗಳನ್ನ ಸರಿಯಾಗಿ ನೋಡ್ಕೊಂಡು ತಿನ್ನಬೇಕು. ಗಂಟ್ಲಿನಲ್ಲಿ ಏನಾದರೂ ತೊಂದರೆಗಳಾಗಬಹುದು ತುಲಾರಾಶಿಯವರಿಗೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಎಣ್ಣೆ ಪದಾರ್ಥಗಳನ್ನ ಆದಷ್ಟು ದೂರ ಇಡಿ. ಮಕ್ಕಳು ಅಕಸ್ಮಾತ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೊರಗಡೆ ತಿನ್ನೋ ಪದಾರ್ಥಗಳು ಹುಷಾರು. ನಿಮ್ಮಲ್ಲಿ ಕಳ್ತನ ಆಗ್ತಕ್ಕಂಥದ್ದು ಗ್ಯಾರಂಟಿ. ಅಂದರೆ 3ನೇ ಮನೆಗೆ ಯಾವತ್ತೂ ಕಾರಣ ತಿಳ್ಕೊಳ್ಳಿ. ಮಧುಕರ್ ಆಗ್ರೋ ಇಂಡಸ್ಟ್ರೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾಗ್ಯಸ್ಥಾನಕ್ಕೇನಾದರೂ ಕೇತು ಬಂದರೆ ಕಳ್ತನ. ಅವನು ಸಿಂಹರಾಶಿಯಲ್ಲಿ ಕೂತಿದ್ದಾನೆ, ನಿಮಗೆ ಅಲ್ಲಿ 3ನೇ ಮನೆ, ಅಲ್ಲಿಂದ ಅಲ್ಲಿ ಕೊನೆಗೆ ಇರ್ತಕ್ಕಂಥ 3ನೇ ಮನೆ. ಆದರೆ ಇಲ್ಲಿರ್ತಕ್ಕಂಥ ಕರ್ಮಸ್ಥಾನ 10ನೇ ಮನೇಲಿದ್ದಾನೆ. ಸೊ ನಿಮ್ಮ 12ನೇ ಮನೆಗೆ 10ನೇ ಮನೆಗೆ ಬಂದಾಗ ಕಳ್ತನ ನಿಮ್ಮಲ್ಲಿ ಗ್ಯಾರಂಟಿ. ಸೊ ಬೀಗಗಳು ಹುಷಾರು. ಹೊರಗಡೆ ಹಾಕಿದ್ದೀನ ಅಂತ 2-3 ಸಲ ಚೆಕಪ್ ಮಾಡಿ. ಪರ್ಸಲ್ಲಿ ಗ್ಯಾಪ್ಗೆ ಇಟ್ಕೊಂಡಿದ್ರಿ, ಫೋನ್ ಎಲ್ಲ ಮರ್ತೋದ್ರೆ ನೋಡ್ಕೊಳ್ಳಿ. ಗಾಡಿನೇ ಮರ್ತು ಹೋಗಿ ಬಂದ್ರ, ಕದ್ಕೊಂಡು ಹೋಗ್ಬಿಟ್ರಾ, ಹುಷಾರ್. ಸೊ ಈ ಕಳ್ತನ ಮಾಡ್ತಕ್ಕಂಥ ಕೇತು ಯಾವ ಕಾರಣಕ್ಕೂ ವಿಶೇಷತೆ.